ಪ್ರತಿಯೊಂದು ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಪೀರಿಯಡ್ಸ್ದು. ಸೊ ಪೀರಿಯಡ್ಸು ಮಂತ್ಲಿ ಆಗಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗುತ್ತೆ. ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನೀವು ಕೇಳಿರೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ನನಗೂ ಕೂಡ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು. ಮಂತ್ಲಿ ಆಗ್ತಿರ್ಲಿಲ್ಲ. ಒಂದ್ಸತಿ 2 ಮಂತಿಗೋ, ಒಂದ್ಸತಿ 1.5 ಮಂತಿಗೋ ಆಗ್ತಿತ್ತು. ಅದೆಲ್ಲ ಯಾಕಾಗುತ್ತೆ, ನಾನು ಏನು ಮಾಡಿದೆ, ಹೋಮ್ ರೆಮಿಡಿ ಆಯಿತು, ಆಮೇಲೆ ನನಗೀಗ ರೆಗ್ಯುಲರ್ ಆಗ್ತಾ ಇದೆ. ಸೊ ಅದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆಯಿತು ಪ್ರತಿಯೊಂದು ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಸ್ಟಾರ್ಟಿಂಗ್ ಹೇಳಬೇಕಪ್ಪ ಅಂದರೆ, ಪೀರಿಯಡ್ಸು ನಮಗೆ ರೆಗ್ಯುಲರ್ ಆಗಲಿಲ್ಲ ಅಂದರೆ ಫೇಸ್ ಮೇಲೆಲ್ಲ ಪಿಂಪಲ್ಸ್ ಶುರು ಆಗುತ್ತೆ, ಆಮೇಲೆ ಬೊಜ್ಜು ಜಾಸ್ತಿ ಬರ್ತಾ ಹೋಗುತ್ತೆ, ಹಾಗೆ ವೇಟ್ ಕೂಡ ಹಾಗೇನು ಆಗ್ತಾ ಹೋಗುತ್ತೆ, ಬ್ಯಾಕ್ ಪೇನು ಅದು ಇದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡ್ಸ್ ಆಗೋದು ತುಂಬಾ ಮುಖ್ಯ. ಸೊ ನನಗೂ ಕೂಡ ನನ್ನ ಮಗ ಹುಟ್ಟಿದ ಮೇಲೆ ನನಗೆ ಪೀರಿಯಡ್ಸು ಜಾಸ್ತಿ ಮಂತ್ಲಿ ಆಗ್ತಿರ್ಲಿಲ್ಲ. ಅಂದರೆ 1.5 ತಿಂಗಳಿಗೆ 2 ತಿಂಗಳಿಗೆ ಹಾಗೆ ಶುರು ಆಗ್ತಾಯಿತ್ತು. ಆವಾಗ ನಾನು ಹಾಸ್ಪಿಟಲ್ಗೆ ತೋರಿಸಿದಾಗ ಸೊ ಒಂದು ಸ್ಕ್ಯಾನಿಂಗ್ ಹೇಳಿದರು ನನಗೆ, ಪಿ ಸಿ ಒ ಡಿ ಸ್ಕ್ಯಾನಿಂಗ್ ಮಾಡಿಸಿದಾಗ PCOD ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು. ಆಮೇಲೆ ಆ ಡಾಕ್ಟರ್ ನನಗೆ ಸಿಕ್ಕಾಪಟ್ಟೆ ಭಯಪಡಿಸಿದ್ರು. ಒಂದು ಕ್ಷಣ ನಾನು ಭಯಪಟ್ಟು ಹಿಂಗಾಗ್ಬಿಡ್ತಲ್ಲ ಅಂತ ಟೆನ್ಷನಲ್ಲೇ ಇದ್ದೆ. ಆಮೇಲೆ ಮತ್ತೊಂದು ಹಾಸ್ಪಿಟ್ಲಿಗೆ ತೋರಿಸಿದಾಗ ಅಲ್ಲಿ ತುಂಬ ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದರು, PCOD ಪ್ರಾಬ್ಲಮ್ಮೇ ಅಲ್ಲ ಅದು. ಸೊ ನಿಮ್ಮ ಲೈಫ್ ಸ್ಟೈಲನ್ನು ನೀವು ಚೇಂಜ್ ಮಾಡ್ಕೋಬೇಕು ಅಷ್ಟೇ ಅದರಲ್ಲಿ ಇರೋದು ಅಂತ ಪಾಯಿಂಟ್ ಕೊಟ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳಿದರು. ಆವಾಗ ನಾನು ಅವ್ರು ಹೇಳಿರೋ ರೀತಿಯಲ್ಲಿ ನಾನು ಸ್ಟೆಪ್ ಬೈ ಅದನ್ನು ಫಾಲೋ ಮಾಡಿದೆ. ಈಗ ನಾನು ಮಂತ್ಲಿ ಪೀರಿಯಡ್ಸ್ ಕೂಡ ಸರಿಯಾಗಿ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಮಂತ್ಲಿ ಪೀರಿಯಡ್ಸ್ ಆಗಬೇಕಪ್ಪ ಅಂದರೆ ಮೊದಲಿಗೆ ನಾವು ವಾಕ್ ಮಾಡೋದು ತುಂಬಾ ಮುಖ್ಯ. ವಾಕ್ ಮಾಡ್ತೀವ ಅಂದ್ಬಿಟ್ಟು ಯಾವಾಗ ಬೇಕು ಅವಾಗ ವಾಕ್ ಮಾಡೋದಿಲ್ಲ. ಸೊ ಬೆಳಕು ಅಂದರೆ ಚಿಮ್ಮಿ ಬೆಳಕು ಅಂತೀವಿ ನೋಡಿ, ಬೆಳಗ್ಗೆ ಒಂದು 5 ಗಂಟೆಯಿಂದ 6 ಗಂಟೆ ಒಳಗೆ ಯಾವಾಗಾಗುತ್ತೋ ಆವಾಗ ನಿಮಗೆ ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ 1 ಗ್ಲಾಸ್ ನೀರು, ನಿಮಗೆ ಬೇಕಂದರೆ ಓಂಕಾಳು ನೀರು ಕೂಡ ನೀವು ಕುಡಿಬೋದು. ಇಲ್ಲಪ್ಪ ಅಂದರೆ ನಾರ್ಮಲ್ ಬಿಸಿನೀರನ್ನು ಬಿಸಿ ಮಾಡಿಕೊಂಡು 1 ಗ್ಲಾಸ್ ನೀರು ಕುಡಿದು ನೀವು ವಾಕ್ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ನೀವು 1-2 ರೌಂಡು ಅಂದರೆ ಒಂದು 10 ನಿಮಿಷ ವಾಕ್ ಮಾಡಿ. ನೆಕ್ಸ್ಟ್ ಒಂದು ವೀಕ್ ಆದಮೇಲೆ ಒಂದು 20 ನಿಮಿಷ, ಆ ರೀತಿ ಜಾಸ್ತಿ ಮಾಡ್ತಾ ಹೋಗಬೇಕು. ಈ ರೀತಿ ನೀವು ಒಂದು ಹಾಫ್ ಆನ್ ಅವರ್ ಆದರೂ ಬೆಳಗ್ಗೆ ವಾಕ್ ಮಾಡೋದ್ರಿಂದ ನಿಮ್ಮದು ಪೀರಿಯಡ್ಸು ಮಂತ್ಲಿ ಆಗುತ್ತೆ. ವಾಕ್ ಅಷ್ಟೇ ಮಾಡಿದ್ರೆ ಆಗೋದಿಲ್ಲ. ವಾಕ್ ಜೊತೆಗೆ ಬಟರ್ಫ್ಲೈ ಎಕ್ಸಸೈಸ್ ಅಂತ ಬರುತ್ತೆ, ಅದನ್ನೂ ಕೂಡ ಮಾಡಬೇಕು. ಒಂದು 3-4 ಎಕ್ಸಸೈಸ್ ನಾನು ಬೆಳಗ್ಗೆನೇ ಮಾಡ್ತಿದ್ದೆ. ಒಂದು 5 ಗಂಟೆಯಿಂದ 5:15ವರೆಗೆ ನಾನು ವಾಕ್ ಮಾಡಿ ಬರ್ತಿದ್ದೆ ಬೆಳಗ್ಗೆನೆ. ಆಮೇಲೆ ಬಂದುಬಿಟ್ಟು ಮತ್ತೆ ಹಾಫ್ ಆನ್ ಅವರು ಒಂದು 3-4 ಎಕ್ಸಸೈಸು, ಅಂದರೆ ಎಲ್ಲ 10 ನಿಮಿಷ ಒಂದು 8 ನಿಮಿಷ ಎಕ್ಸಸೈಸನ್ನು ಮಾಡ್ತಿದ್ದೆ. ಸಿಂಪಲ್ಲಾಗಿ ಎಕ್ಸಸೈಸು ಮಾಡಿ ಆಮೇಲೆ ನಾನು ಜಾಸ್ತಿ ನೀರನ್ನು ಕುಡಿತಿದ್ದೆ. ನನ್ನ ಮಗ ಸ್ಕೂಲ್ಗೆ ಹೋಗ್ತಾ ಇದ್ದ, ಒಂದು 8:30 ಅನ್ನೋದರಲ್ಲೇ ನಾನು ಸಿಕ್ಕಾಪಟ್ಟೆ ನೀರು ಕುಡಿತಿದ್ದೆ. ಒಂದೊಂದು ಗ್ಲಾಸು, ಒಂದು 15 ನಿಮಿಷಕ್ಕೋ ಒಂದು 20 ನಿಮಿಷಕ್ಕೋ ಒಂದೊಂದು ಗ್ಲಾಸ್ ನೀರನ್ನು ಕುಡಿತಾ ಇದ್ದೆ. ಆ ರೀತಿ ಮಾಡೋದ್ರಿಂದ ಪೀರಿಯಡ್ಸು ಮಂತ್ಲಿ ಆಗುತ್ತೆ. ಅದ್ರ ಜೊತೆಗೆ ಊಟ ಕೂಡ ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಯಾವ ರೀತಿ ಕಂಟ್ರೋಲ್ ಮಾಡಬೇಕಪ್ಪ ಅಂದರೆ, ಜಂಕ್ ಫುಡ್ಸು, ಪಿಜ್ಜಾ, ಬರ್ಗರು, ಆಯಿಲಿ ಐಟಮ್ಸು ತುಂಬ ಕಡಿಮೆ ಮಾಡಬೇಕು. ತುಂಬಾ ಕಡಿಮೆ ಮಾಡಬೇಕು. ವೀಕ್ಲಿ ಒನ್ ಟೈಮು ಜಂಕ್ ಫುಡ್ಸ್ ತಿಂದರೆ ನಡೆಯುತ್ತೆ. ಹಾಗಂತ ತಿನ್ನಲೇಬಾರ್ದು ಅಂತೀನಿಲ್ಲ, ನಾನು ತಿಂತಿದ್ದೆ ವೀಕ್ಲಿ 1 ಟೈಮು. ಆ ಥರ ಪಿಜ್ಜಾ ಬರ್ಗರ್ ಆದರೆ ಮಂತ್ಲಿ 1 ಟೈಮು, ಆ ಥರ ಎಲ್ಲ ತಿನ್ಕೋತಿದ್ದೆ. ಆ ರೀತಿ ಎಲ್ಲ ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಿಮಗೆ ಕೈಲೇ ಎಕ್ಸಸೈಸ್ ಆಗೋದಿಲ್ಲ, ವಾಕ್ ಮಾಡೋಕ್ಕಾಗೋದಿಲ್ಲ, ಬೆಳಗ್ಗೆ ಕೆಲವರು ಆಫೀಸ್ಗೆ ಹೋಗೋರು ಇರ್ತಾರೆ, ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಅಂಥವ್ರಿಗೆಲ್ಲ ಆಗೋದಿಲ್ಲ ಅಂದರೆ ಇನ್ನೊಂದು ಸೊಲ್ಯೂಷನ್ ಕೂಡ ಹೇಳಿದರು ನನಗೆ ಡಾಕ್ಟರು. ಏನಪ್ಪ ಅಂದರೆ ಡ್ಯಾನ್ಸ್ ಮಾಡ್ಬೋದು. ಕೆಲವ್ರಿಗೆ ಯಾವಾಗ ಬೇಕಲ್ಲ ಆವಾಗ ಡ್ಯಾನ್ಸ್ ಮಾಡೋದು ಒಂಥರ ಇಷ್ಟ ಇರುತ್ತೆ. ನನಗೂ ಕೂಡ ಕೆಲವೊಂದು ಸತಿ ವಾಕ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ಡ್ಯಾನ್ಸ್ ಕೂಡ ಮಾಡ್ತಿದ್ದೆ ಮನೇಲಿ. ನಮಗೆ ಹೆಂಗೆ ಬರುತ್ತೆ ಹಂಗಪ್ಪ ಅಂತ ಮಾಡಿಬಿಡ್ತಿದ್ವಿ. ಒಟ್ಟಿನಲ್ಲಿ ನಮ್ಮ ಬಾಡಿಯನ್ನು ನಾವು ಶೇಕ್ ಮಾಡಿ ನಾವು ಡ್ಯಾನ್ಸು ಮಾಡಬೇಕು. ಈಗಂದರೆ ನೀವು ಗೇಮ್ಸ್ ಏನಾರು ಆಡೋದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ ಗೇಮ್ಸ್ ಆಡಿ, ಫುಟ್ಬಾಲು, ಆಮೇಲೆ ಏನಾದರೂ ಓಡಾಡುವಂಥ ಗೇಮ್ಸು ಕುತ್ಕೊಂಡು ಗೇಮ್ಸ್ ಅಲ್ಲ, ಮತ್ತು ಓಡಾಡಿ ಅಂದರೆ ಒಂಥರ ನಮ್ಮ ಬಾಡಿ ಎಲ್ಲ ಆಲ್ರೆಡಿ ಅಂದರೆ ಗೊತ್ತಾಯ್ತು ಅನ್ಕೋತೀನಿ. ನೀವು ಕೇಳಿರೋ ಕಾರಣಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಏನೆಲ್ಲ ಮಾಡ್ದಲ್ಲ ಅದು ನಿಮ್ಮ ಜೊತೆ ಶೇರಿಂಗ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ವಾಕ್ ಆಗಲಿಲ್ಲ ಅಂದರೆ ಡ್ಯಾನ್ಸ್ ಮಾಡಿ, ಇಲ್ಲಕ್ಕಂದರೆ ಗೇಮ್ಸ್ ಆಟ ಆಡಿ. ಇವು 3 ಮಾಡೋದ್ರಿಂದ ಕಂಟಿನ್ಯೂ ಪೀರಿಯಡ್ಸು ರೆಗ್ಯುಲರ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂದರೆ, ನಾನು ಖಾಲಿಯಾಗಿದೆ.
ಇದು ಅಗಸಿ ಚಟ್ನಿ ಅಂತ ಹೇಳ್ತೀವಿ, ಅಗಸಿ ಬೀಜದ ಚಟ್ನಿ. ಸೊ ನಾನು ಇದು ಫುಲ್ 1 ಮಂತ್ಗೆ ಅಂತ ಫುಲ್ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಇನ್ನೇನು ಖಾಲಿಯಾಗಿದೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾರು ಮಾಡುವಾಗ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಈ ಅಗಸಿ ಬೀಜದ ಚಟ್ನಿ ನಾವು ಡೈಲಿ ಹಾಗೆ ತಿನ್ನೋಕ್ಕಾಗೋದಿಲ್ಲ, ಚಟ್ನಿ ಸ್ವಲ್ಪ ಕಹಿ ಇರುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಖಾರ ಹಾಕಿ ಅದೆಲ್ಲ ಹಾಕಿ ಚಟ್ನಿ ಮಾಡಿ ಇಟ್ಕೋತೀನಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಚಪಾತಿ, ರೊಟ್ಟಿ ಪ್ರತಿಯೊಂದಕ್ಕೂ ಡೈಲಿ 1 ಸ್ಪೂನು 2 ಸ್ಪೂನು ಅದನ್ನು ಯೂಸ್ ಮಾಡ್ತಾ ಇರ್ತೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಕೂಡ ನಮಗೆ ತುಂಬಾ ಒಳ್ಳೆಯದು. PCOD ಪ್ರಾಬ್ಲಮ್ ಇದ್ದವ್ರಿಗೆ, ಹಾಗೆ ಇದೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದವ್ರಿಗೆ ಇದು ತುಂಬಾ ಒಳ್ಳೆಯದು. ಈ ಚಟ್ನಿ ಕೂಡ ನೀವು ಯೂಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕೆಲವು ಟಿಪ್ಸನ್ನು ಹೇಳ್ತೀನಿ. ಸೊ ನಿಮಗೆ ಯೂಸ್ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ. ನನ್ನ ಮಾತ್ರ ಇಷ್ಟು ಫಾಲೋ ಮಾಡಿದೆ, ಈಗ ಮಂತ್ಲಿ ಚೆನ್ನಾಗಿ ಪೀರಿಯಡ್ಸ್ ಆಗುತ್ತೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಆ ಪೀರಿಯಡ್ಸ್ ನಾವು ಕಂಟಿನ್ಯೂ ಆಗ್ತಾ ಇದ್ದಂಗೆ ನಾವು ವೆಯ್ಟ್ ಲಾಸ್ ಮಾಡೋಕ್ಕೆ ಕೆಲವು ಟಿಪ್ಸನ್ನು ಶುರು ಮಾಡಿದ್ಮೇಲೆ ತುಂಬ ವೆಯ್ಟ್ ಕೂಡ ನಂದು 80 kg ಇದ್ದವಳು 60 kg ಒಳಗೆ ಬಂದೆ. ಈಗ ಒಂದು ಲೆವೆಲಿಗೆ ನಾನು ಇದೇ ಫಾಲೋ ಮಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್, ಟೀ ಕಾಫಿ ಕುಡಿಬೋದಾ ಅಂತ ತುಂಬ ಜನ ಕಮೆಂಟ್ ಕೂಡ ಹಾಕ್ತಾ ಇದ್ರಿ. ಟೀ ಕಾಫಿ ಕುಡಿಲೇಬಾರ್ದು. ಸೊ ನಿಮ್ಗೆ ಏನಾದರೂ ಟೀ ಕುಡಿಯೋದು ಅಭ್ಯಾಸ ಇದೆಯಪ್ಪ ಅಂದರೆ ಬೆಳಗ್ಗೆ 1 ಟೈಮು ನೀವು ಟೀಯನ್ನು ಕುಡಿಬೋದು. ಆದರೆ ಬೆಲ್ಲವನ್ನು ಹಾಕಿ ಟೀ ಮಾಡಿಕೊಂಡು ಕುಡೀರಿ, ಆರೋಗ್ಯಕ್ಕೂ ಒಳ್ಳೆಯದು. ಸಕ್ಕರೆ ತುಂಬ ಆದಷ್ಟು ಅವಾಯ್ಡ್ ಮಾಡಿ. ಮತ್ತು ಊಟದಲ್ಲಿ ಕೂಡ ಲಿಮಿಟೆಡ್ ಆಗಿ ಇರಬೇಕು. ಅದು ಯಾವ ರೀತಿ ಊಟ ಮಾಡಬೇಕಂತ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಹಾಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ನಾನು 3 ರೀತಿಯ ಡ್ರಿಂಕನ್ನು ಕುಡಿತಿದ್ದೆ. ಸಿಂಪಲಾಗಿ ಮನೆಯಲ್ಲಿ ರೆಡಿ ಮಾಡಿಕೊಂಡು, ಯಾವುದೇ ಅಂಗಡಿಯಿಂದ ಏನು ತರ್ತಿರ್ಲಿಲ್ಲ ಡ್ರಿಂಕು. ಸೊ ಇದು ಯಾವುದು ಏನು ಅಂತ ಪ್ರತಿಯೊಂದು ಕೂಡ ಹೋದ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋ ಕೂಡ ತುಂಬಾ ಯೂಸ್ ಆಗುತ್ತೆ. ನಿಮ್ಗಂತೂ ದಪ್ಪ ಇರೋರ್ಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ.